ಮುಖ್ಯಮಂತ್ರಿಗಳಿದೆ. ಯಾಕಂದ್ರೆ ತರುವಾದ ಸಂದರ್ಭದಲ್ಲಿ ಏನು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ನಂತರ ಆ ಸಚಿವ ಸ್ಥಾನ ಈ ಸಮುದಾಯದ ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಟಿದ್ರೆ ಸಾಕಷ್ಟು ಸಮಸ್ಯೆಗಳಿಗೆ ಇತ್ತೀಚೆಗೆ ಆಡ್ಬೋದಾಗಿತ್ತು. ಯಾಕಂದ್ರೆ ಈಗ ಸಿಎಂ ಬಳಿ ಇದೆ ಅಂತಂದ್ರೆ ಅದು ಬಹಳ ಹೆಚ್ಚು ಪ್ರೋಗ್ರೆಸ್ ಆಗ್ಬೇಕಾಗಿದೆ. ಅಧಿಕಾರಿಗಳು ಸಹ ಅಷ್ಟೇ ಅಗ್ರೆಸಿವ್ ಕೆಲಸ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಎಲ್ಲೋ ಒಂದ್ ಕಡೆ 2 ವರ್ಷ ಆಯ್ತು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಜೊತೆಗೆ ಪ್ರೈಸ್ ಮನಿ ಕೊಡಬೇಕಾಗಿತ್ತು, ಅದು ಬರ್ತಾ ಇಲ್ಲ. ಜೊತೆಗೆ ಸುಮಾರು ವರ್ಷಗಳಿಂದ ಈಗ ತಾಲೂಕು ಆಫೀಸರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮ್ಯಾನೇಜರ್ಗಳು ಡಿಸ್ಟ್ರಿಕ್ಟ್ ಆಫೀಸರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಇಲಾಖೆಯವರು ಎರವಲು ಸೇವೆ ಮೇಲೆ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ 100% ಪ್ರೋಗ್ರೆಸ್ಸೇ ಆಗ್ತಾ ಇಲ್ಲ. ಜೊತೆಗೆ ಏನು ಏಕಲವ್ಯ ವಸತಿ ಶಾಲೆ ಇದೆ, ಆಮೇಲೆ ಆಶ್ರಮ ಶಾಲೆಗಳಿದಾವೆ. ಆಶ್ರಮ ಶಾಲೆಗಳು ಇಲ್ಲಿ ಬಹುಸಂಖ್ಯಾತರಿದ್ದರೂ ಸಹ ಇಲ್ಲಿ ಆ ಶಾಲೆಗಳ ಕೊರತೆ ಸಂಖ್ಯೆ ಕಡಿಮೆ ಇದೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಹೇಳ್ತದ, ಎಲ್ಲ ಪ್ರತಿನಿಧಿಗಳು ಹೇಳ್ತೀವಿ ಶಿಕ್ಷಣ ಪಡೆಯಲಿ, ನೀವು ಬದುಕು ರೂಪಿಸ್ಕೊಳ್ರಿ ಅಂತ. ಶಿಕ್ಷಣ ಪಡೆಯಕ್ಕೆ ಏನ್ ಬೇಕು ಆ ಸೌಲಭ್ಯನೇ ಇಲ್ದಂಗೆ ಆಗಿದೆ. ಜೊತೆಗೆ ಪ್ರತಿಷ್ಠಿತ ಶಾಲೆ ಅಂತೇಳಿ ಏನ್ ಕಾನ್ಸೆಪ್ಟ್ ಇದೆ, ಅಂದ್ರೆ ಯಾವುದು ಪ್ರತಿಷ್ಠಿತ ಶಾಲೆಯಲ್ಲಿ ಬಡ ಮಕ್ಕಳು ಓದ್ಲಿ ಅಂತೇಳಿ ಏನೊಂದು ಸೌಲಭ್ಯ ಇದೆ, ಆ ಸೌಲಭ್ಯದ ಗುರಿ ಇಲ್ಲಿ 4 ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಇದ್ರೂ ಸಹ ಕೇವಲ 63 ಮಿತಿ ಇದೆ. ಇದು ಸಾಕಷ್ಟು ಸಲ ನಾವು ಗಮನಕ್ಕೂ ತಗೊಂಡ್ಬಂದಿದ್ವಿ, ಸರ್ಕಾರದ ಗಮನಕ್ಕೆ. ಇದು ಮಂತ್ರಿಗಳು ಮಾಡಬೇಕಾಗಿದ್ದ ಕೆಲಸ. ಆಮೇಲೆ ಅವ್ರಿಗೆ ಏನು 50,000 ಸರ್, ಈಗ ಇಷ್ಟು ನಾವು ಶ್ರಮ ಪಡಿಬೇಕು ಸರ್, ಇಷ್ಟು ಶ್ರಮ ಪಡಿಬೇಕು ಸರ್. ಅವು ಇಲ್ಲ, ನಮ್ಮ ಏರಿಯಾದಾಗ ಸರ್ ಅಲ್ಲೇ ಹೋಗಿ ಹೊಡೆದಾಗ್ಬಿಟ್ರೆ ಒಂದು ಕೇಸ್ ಆಗ್ತದ, ಅದು ಮುಗದೇ ಹೋಗ್ತದ. ನಾವು ಕಾನೂನು ಪ್ರಕಾರ ಹೋಗೋಣ ಅಂತೀವಿ, ನೀವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಂಗ ಆಗ್ತದೆ ಸರ್. ಇಷ್ಟೇ ಸರ್, ನಾವು ದಯವಿಟ್ಟು ಕೇಳ್ತೀವಿ, ಅದು ಶಿಫ್ಟ್ ಮಾಡೋದು ಬಂದ್ ಮಾಡಬೇಕು. ಬೇರೆ ಕಡೆ ಶಿಫ್ಟ್ ಮಾಡ್ಕೊಂತಾರೆ. ನಾನು ಮಾತಾಡ್ತೀನಿ ಎಸ್ ಪಿ. ಇವಾಗ ನಾನು DC ಸಾಹೇಬ್ರನ್ನು ಮೀಟ್ ಮಾಡಕ್ ಹೋಗ್ಬೇಕು, ಕಾಯ್ತಾ ಇದ್ದೀನಿ. ನಾವು ಕಾಲ್ಗೆ ಸಾಹೇಬ್ರ ಹತ್ರನು ಡಿಸ್ಕಸ್ ಮಾಡ್ತೀನಿ. ನಂಗೆ ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ. ಸ್ವಲ್ಪ ದಿವಸ ಇಲ್ಲ ಸರ್, ನೀವು ಹೋಗಿ ಬರ್ರಿ. ಬೇಕಾದ್ರೆ ಸಾಯಂಕಾಲ ಮಾತಾಡ್ಕೊಂಡು ಬರ್ತೀವಿ. ಅವರು ಆದೇಶ ಮಾಡಿ ಆಲ್ರೆಡಿ 2 ತಿಂಗಳಾಗಿದೆ. ಅದನ್ನು ಇಲ್ಲ ಮೇಡಮ್ ಆಗ್ತಿದೆ. ಆದ್ರೆ ಆದೇಶ ಮಾಡಿ 2 ತಿಂಗಳಾಯ್ತಲ್ಲ ಸರ್. ಇಲ್ಲ ನೀವೇ ಹೇಳಿದ್ರೆ 2 months ಆಯ್ತು ಅಂತ ಹೇಳಿ. ಅವಕಾಶ ಕೊಟ್ಟಾರ. ಸರ್, DSP ರೈಸ್ಲರ್ ಅಂತ ಇದ್ದಾರೆ. ಅವತ್ತೇ ಇದನ್ನ ಮಾತಾಡಿ DSP. ಅತ್ತ ಮಾತಾಡ್ತಾ